ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದ್ರೆ ನಮ್ ಚಿಕ್ಕಪ್ಪನ ಇದು ಹೇಗ್ ಸಾಧ್ಯ ಸರ್? ಅವ್ರು ಯಾಕೆ ಹೇಗ್ ಮಾಡ್ತಾರೆ? ಹೌದು ಕಾವೇರಿ, ರಘುಪತಿನೇ ಪ್ರಬಲನ್ನ ಇಲ್ಲಿ ಕಳಿಸಿದ್ದು. ನನ್ನ ಕಂಪನಿನ ಬೀಳಿಸೋದಕ್ಕೆ, ನನ್ನ ಕುಟುಂಬನ ಹಾಳು ಮಾಡೋದಕ್ಕೆ ಅವನ ಮೂಲಕ ಎಷ್ಟೋ ಪ್ರಯತ್ನ ಪಟ್ಟಿದ್ದಾನೆ. ಅದು ಯಾವುದು ಸಕ್ಸಸ್ಫುಲ್ ಆಗದೆ ಇದ್ದಾಗ ರಘುಪತಿ ಪ್ರಬಲನಿಗೆ ನನ್ನನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋಕೆ ಹೇಳಿದ್ದಾನೆ. ಪ್ರಬಲನಿಗೆ ಕಾತಿ ಮೇಲೆ ಪ್ರೀತಿ ಇತ್ತು, ನನ್ನ ಮೇಲೆ ಗೌರವ ಇತ್ತು. ಹಾಗಾಗಿ ನನ್ನನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋ ಬದಲು ನನ್ನನ್ನು ಪಾರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಈ ವಿಚಾರ ಗೊತ್ತಿಲ್ಲದೆ ಇರೋ ರಾಜೇಶ್ ಕಾಫಿ ಎಸ್ಟೇಟ್ನಲ್ಲಿ ಆಗ್ತಿದ್ದಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೋಗಿ ಬಲಿಯಾದ. ಆಮೇಲೆ ನನಗೆ ಸ್ಲೋ ಪಾಯ್ಸನ್ ಕೊಡದೇ ಇದ್ರೆ ನಿಧಿನ ಸಾಯಿಸ್ತೀನಿ ಅಂತ ರಘುಪತಿ ಬೆದರಿಸಿದ್ದಾನೆ. ಅದಕ್ಕೆ ವಿಧಿ ಇಲ್ಲದೆ ಪ್ರಬಲ ನನಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾನೆ. ಇದು ಸತ್ಯ ಕಾವೇರಿ, ಸತ್ಯ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಸರ್? ನಿನ್ನ ಆಕ್ಸಿಡೆಂಟ್ ಆದಾಗ ಒಬ್ಬ ಡಿಟೆಕ್ಟಿವ್ ಥ್ರೂ ನಿನ್ನ ಆಕ್ಸಿಡೆಂಟ್ ಕೇಸ್ ವಿಚಾರನ, ರಾಜೇಶ್ ಆಕ್ಸಿಡೆಂಟ್ ಕೇಸ್ ವಿಚಾರನ ರೀಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೆ. ಅವನು ಪ್ರತಿಯೊಂದನ್ನು ಹುಡುಕಿ ಸತ್ಯನ ಕಂಡು ಹಿಡಿದು ಬಂದು ನನಗೆ ಹೇಳ್ದ. ಆಮೇಲೆ ನಮ್ಮ ಕಡೆಯವ್ರನ್ನ ಬಿಟ್ಟು ನಾನು ರಘುಪತಿನ ವಿಚಾರಿಸಿದಾಗ ಅವನು ಸಹ ಸತ್ಯ ಒಪ್ಕೊಂಡಿದ್ದಾನೆ. ಇದೆಲ್ಲ ನಡೆದಿದ್ದು ನಾನು ಆಸ್ಪತ್ರೆಯಲ್ಲಿದ್ದಾಗ. ಹಾಗಾದ್ರೆ ಕೋರ್ಟಲ್ಲಿ ನೀವು ಪ್ರಬಲ ಪರ ನಿಂತಿದ್ದು ಇದಕ್ಕೇನಾ? ಹೌದು. ನಿಧಿಗೋಸ್ಕರ ಪ್ರಬಲನ್ನ ಬಿಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಸತ್ಯ ತಿಳಿತಿದ್ದ ಹಾಗೆ ನನ್ನ ನಿರ್ಧಾರ ಗಟ್ಟಿಯಾಯಿತು. ಪ್ರಬಲ ತಪ್ಪು ಮಾಡಿದ್ದಾನೆ ನಿಜ, ಆದ್ರೆ ಅವನು ಕೊಲೆಗಡುಕ ಅಲ್ಲ. ಈ ವಿಚಾರನ ನಿನಗೆ ಕೋರ್ಟ್ ಆಚೆ ಹೇಳೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ. ನೀನ್ ನನಗೆ ಅವಕಾಶನೇ ಕೊಡ್ಲಿಲ್ಲ. ಆಸ್ಪತ್ರೆಗೆ ಬಂದ್ರೆ ಹೇಳೋಣ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀನು ನನ್ನ ನೋಡೋದಿಕ್ ಬಂದು ಮಾತಾಡಿಸ್ದೆ ಹಾಗೆ ಹೋಗ್ಬಿಟ್ಟೆ. ಮನೇಲಿ ಹೇಳಿದ್ರೆ ವಾತಾವರಣ ಹಾಳಾಗತ್ತೆ ಅಂತ ಇಲ್ಲಿಗೆ ಬಂದು ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಆಕ್ಸಿಡೆಂಟ್ ಮಾಡಿಸಿದ್ದು ಅದು ಪ್ರಬಲನೆ ಮಾಡಿಸಿದ್ದು. ಆದ್ರೆ ಅದಕ್ಕೆ ಅವನ ಇನ್ಸೆಕ್ಯೂರಿಟಿ ಕಾರಣ ಕಾವೇರಿ. ನೀನ್ ಎಲ್ಲ ಆಸ್ತಿ ಅಧಿಕಾರ ತಗೊಂಡು ಅವ್ರನ್ನೆಲ್ಲಿ ಬೀದಿಗೆ ಹಾಕ್ತೀಯ ಅನ್ನೋ ಭಯ ಅವ್ರಿಗೆ. ಮಲ್ಲಿಕಾಗಾದ್ರೆ ಅವ್ರ ಅಪ್ಪನ ಕಂಪನಿ ಇದೆ, ಆದ್ರೆ ಪ್ರಬಲನ್ಗೆ ಏನೂ ಇಲ್ಲ. ತನ್ನ ಹೆಂಡತಿ ಮಗಳ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಆ ಭಯ ನಿನ್ನ ಮೇಲಿನ ಕೋಪವಾಗಿ ಬದಲಾಗಿ ಅವನ ಕೈಯಿಂದ ಇಂಥ ಕೆಲಸ ಮಾಡಿಸಿದೆ. ಸರ್, ನಾನೀಗ್ಲೇ ಅಪ್ಪನ ಸಮಾಧಿ ಹತ್ರ ಹೋಗ್ಬೇಕು. ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಆಯ್ತು ಕಾವೇರಿ.